ಎಲ್ಲ ರಾಜೀವಪ್ಪ. ನಾನು ಹೋಗೋದಿಲ್ಲಪ್ಪ. ಹೊಲ್ದ ಕಡೆ ಎಲ್ಲ ಹೋಗೋದು ತುಂಬಾ ಕಡಿಮೆನೆ ಬಿಡ್ರಿ. ಅಲ್ಲ ಆ ಹುಡ್ಗ ಚಿಕ್ಕ ಹುಡ್ಗ ಎಲ್ಲ ಹೆಂಗಪ್ಪ ನಿಭಾಯಿಸ್ತಾನೆ? ಮತ್ತೆ ಸಪೋರ್ಟ್ ಇರ್ಬೇಕಲ್ಲ ಯಾರ್ದನ್ನ ಮನೆಗಳಿಗೆ. ಆಳು ಕಾಳುಗಳು ಎಲ್ಲ ಇಟ್ಕೊಂಡವನೆ ಹಂಗೆ ನಿಭಾಯಿಸ್ತಾವನೆ. ಹ್ಮ್. ಏನ್ ತೊಂದ್ರೆ ಏನಾಗಿಲ್ಲ ಇದುವರೆಗೂನು. ಚೆನ್ನಾಗಿ ನಡ್ಕೊಂಡ್ ಬಂದೈತೆ. ಅಲ್ಲ ಎಷ್ಟೇ ಜಮೀನಿದ್ರು ಎಷ್ಟ್ ಎಕರೆ ಜಮೀನಿದ್ರು ಮಾಡೋರಿದ್ರೆ ಸಮಸ್ಯೆ ಏನಾಗಲ್ಲ ಅನ್ಕೊಳ್ರಿ. ಹ್ಮ್, ಅದು ನಿಜಾನೇ. ಅಂತೂ ಇಂತೂ ನೀವು ನಮ್ಮೂರ್ಗಳ ಕಡೆ ಜಾತ್ರೆಗೆ ಅಂತ ಬಂದಿದ್ದು ತುಂಬಾ ಒಳ್ಳೇದಾಯ್ತು ಯಜಮಾನ್ರೆ. ಮನೆ ಬಿಟ್ಟೆಲ್ಲ ಹೊರಗಡೆ ಹೋಗ್ತಿರ್ಲಿಲ್ಲ ಹೇಳ್ರಿ. ಅದಕ್ಕೆ ನಮ್ ನಿಸರ್ಗಮ್ಮನ್ ಮನೆಗೆ ಹೋಗೋಣ, ಜಾತ್ರೆ ಅಲ್ವಾ ಅಂತ ಹೇಳಿ ಬಂದೆ. ಒಂಥರ ಮನೆ ತುಂಬಾ ಜನ, ಒಂಥರ ಖುಷಿ ಆಗ್ತದಪ್ಪ. ಹ್ಮ್. ಕಾಫಿ ಏನಾನ ಕುಡಿತೀರಾ? ತರಿಸ್ತೀನಿ. ಇಲ್ಲಪ್ಪ ರಾಜೀವಪ್ಪ, ಕಾಫಿ ಎಲ್ಲ ಅಷ್ಟ್ ಅಭ್ಯಾಸ ಇಲ್ಲ. ಕುಡಿತೀನಿ, ದಿನಕ್ಕೆ ಒಂದ್ಸಲ ಕುಡಿತೀನಿ. ಬೆಳಗ್ಗೆಯಿಂದ 2-3 ಸಲ ಕಾಫಿ ಕುಡಿದ್ಬಿಟ್ಟೆ ಇಲ್ಲಿ. ಇನ್ನು ಬೇಡಪ್ಪ, ಇನ್ನ ನಾಳೆಗೆ. ಹಂಗಂದ್ರೆ ಹೆಂಗೆ ನೀವು? ಒಂದ್ ನಿಮಿಷ ಇರು. ಸರಿತಾ, ಅಮ್ಮ ಸರಿತಾ. ಏನ್ ಹೇಳ್ರಿ? ಸರಿತಾ ಏನೋ ಕೆಲಸ ಮಾಡ್ತಾವಳೆ. ಅದಾ? ಏನಿಲ್ಲ ಏನಿಲ್ಲ ಏನಿಲ್ಲ. ಗೊತ್ತಾಯ್ತು ಹೇಳ್ರಿ, ಕಾಫಿ ತಾನೇ ಬೇಕು? ಕಾಫಿ ಬೇಕು ತಾನೇ ನಿಮ್ಗೆ? ನನಗೆಲ್ಲ ಕಮ್ಲು. ನನಗಲ್ಲಪ್ಪ. ಇವ್ರಿಗೆ ಬೀಗರ್ಗೆ ಕಾಫಿ ಬೇಕಾಗಿತ್ತು. ಅಯ್ಯೋ, ನನಗೇನ್ ಕಾಫಿ ಬೇಡಮ್ಮ, ನನ್ಗೆ ಅಭ್ಯಾಸನೇ ಇಲ್ಲ. ಕೇಳಿಸ್ಕೊಂಡೆ ಬಿಡ್ರಿ ಅಣ್ಣ. ಎಲ್ಲ ಪಿತೂರಿ ಎಲ್ಲ ಇವ್ರದೆ. ಹೆಂಗನ ಮಾಡಿ ದಿನಕ್ಕೊಂದು 10 ಲೋಟ ಕಾಫಿ ಕುಡಿದ್ಬಿಟ್ರೆ ಸಮಾಧಾನ ಇವ್ರಿಗೆ. ನೋಡ್ರಿ, ನಿಮ್ಮ ಮೇಲೆ ನೆಪ ಹಾಕೊಂಡು ಕಾಫಿ ಕೇಳ್ತಾವ್ರೆ. ಬೇಡ ಬಿಡು ಕಮ್ಲು, ಕಾಫಿ ಏನ್ ಬೇಡ. ಒಂಚೂರು ಬಿಸಿನೀರ್ ಕೊಟ್ಬಿಡು. ಬಿಸಿನೀರೇನಕ್ಕೆ? ಗಂಟ್ಲು ಸ್ವಲ್ಪ ಬೆಚ್ಚಗ್ ಮಾಡ್ಕೊಳ್ಳೋಣ ಅಂತ. ಅಣ್ಣ, ನಿಮ್ಗೆ ಕಾಫಿ ತಂದ್ಕೊಡ್ಲೇನಣ್ಣ? ಇಲ್ಲಮ್ಮ, ಬೇಡ ಬೇಡ. ಕಾಫಿ ಏನ್ ಅಭ್ಯಾಸ ಇಲ್ಲ ನಮ್ಗೆ. ಬೇಡಮ್ಮ. ಸರಿ ಸರಿ ಆಯ್ತು. ಏನು ಅನ್ಕೊಂಡ್ಲಿಲ್ಲ ಅಂದ್ರೆ ಒಂಚೂರು ಇನ್ನೊಂಚೂರು ಆ ಕಡೆ ಸರ್ಸ್ಕೊಂಡ್ ಕುತ್ಕೊಂಡ್ರೆ ಇಲ್ಲೆಲ್ಲ ಹೂವು ಹಾಕೊಂಡು ಆರ್ತಿಗಳು ರೆಡಿ ಮಾಡ್ಕೊಂಡ್ಬೇಕಿತ್ತು. ಸರಿನಮ್ಮ, ಆಯ್ತು. ಬರ್ರಿ ರಾಜೀವಪ್ಪ, ಈ ಕಡೆ ಕೂಕೋ ಬರ್ರಿ. ಇಲ್ಲ ಕಣ. ಅಲ್ಲ ಅಲ್ಲಿ ಇಲ್ಲಿ ಎಲ್ಲ ಅಲ್ಲೇ ಹೋಗ್ತೀಯ ಬಾ. ಕತ್ಲಾಗ್ತಾ ಬಂತು. ಅಪ್ಪಯ್ಯ, ಏನಾ ನಿನ್ನ ಹೆಸರು? ಓಹೋ, ಚೆನ್ನಾಗೈತಪ್ಪ, ಅನಿಲ್. ಎಷ್ಟನೇ ಕ್ಲಾಸು ನೀನು? ಯಾರ ಮಗನಪ್ಪ ನೀನು? ನಮ್ಮ ಮಗನೇ. ನಮ್ಮ ಮಗನೇ ಅಣ್ಣ. ನನ್ ದೊಡ್ಡ ಮಗನ ಮಗ ಅನಿಲ ಅಂತ, ನಮ್ ಕೃಷ್ಣನ್ ಮಗ. ಇನ್ನೊಂದು ಹುಡುಗಿ ಐತೆ ಸಣ್ಣದು, ಅದು ನಂದು ನಮ್ಮ 2ನೇ ಮಗನ ಮಗಳು. ಇಬ್ರೇ ಮೊಮ್ಮಕ್ಳು. ಇಬ್ರಿಗೂ ಒಂದೊಂದ್ ಮಗನಾ? ದೊಡ್ಡ ಮಗನ್ಗೆ ಗಂಡ್ ಮಗ, 2ನೇ ಮಗನ್ಗೆ ಹೆಣ್ಣು ಮಗನಾ? ಹೌದು ಯಜಮಾನ್ರೆ. ಇಬ್ರು ಮೊಮ್ಮಕ್ಳು. ಇವ್ರಿಬ್ರೆ ಸಾಕು. ಅಲ್ಲ ಯಾಕೆ ಒಬ್ಬೊಬ್ರು ಒಂದೊಂದೇ ಮಗು ಮಾಡ್ಕೊಂಡವ್ರೆ? ಇನ್ನೊಂದು ಇಬ್ಬಿಬ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಓ ಚೆನ್ನಾಗಿರ್ತಿತ್ತು. ಅವೆಲ್ಲ ನಾವ್ ಹೇಳಿದ್ರೆ ಕೇಳ್ಬೇಕಲ್ಲ ಅಣ್ಣ. ಅವ್ರವ್ರ ಇಷ್ಟ ಅಷ್ಟೇ. ಏನೋ ಪಾಪ, ದೊಡ್ಡವನಾದ್ಮೇಲೆ ಏನಾಗ್ತೀಯ ನೀನು? ಅಯ್ಯ ನನ್ ಮಗನೇ, ರೈತ ಆಗ್ತೀಯ ನೀನು? ಮತ್ತೆ ರೈತ ಆಗ್ತೀನಿ ಅಂತೀಯ, ಮತ್ತೆ ಓದ್ತಾ ಇದೀಯಾ? ಹೂನಪ್ಪ, ಒಳ್ಳೆ ವಿಚಾರ. ಓದಿರೋರೆಲ್ಲಾರು ರೈತರಾದ್ರೆ ಚೆನ್ನಾಗಿರ್ತದೆ. ನಮ್ ದೇಶಕ್ಕೆ ಅನ್ನ ಇಕ್ಕೋದ್ ರೈತನೇನಲ್ಲಪ್ಪ. ಎಲ್ಲಾರು ಪಟ್ನಕ್ ಹೋಗಿ ಸೇರ್ಕೊಂಡ್ಬಿಟ್ರೆ ಹೆಂಗೆ? ಒಳ್ಳೆ ಯೋಚನೆನಪ್ಪ, ಒಳ್ಳೇದಾಗ್ಲಿ ನಿಮ್ಗೆ. ಚೆನ್ನಾಗೈತಪ್ಪ. ನಿಮ್ಗೆ ಎಷ್ಟು ಕನ್ನಡಕಗಳಾದ್ರೂ ಸಾಕಾಗಲ್ಲ ಕಣ. ಎಷ್ಟು ಕನ್ನಡಕ ತಗಸ್ಕೊಳದೆ ನಿನ್ನ ಮಗನೆ. ಹೋಗ್ ಆಡ್ಕೋ ಹೋಗ್. ಅಜ್ಜಿ, ನಾನು ನಾಳೆ ನಾಡಿದ್ದು ಆಮೇಲೆ ಆಚೆ ನಾಡಿದ್ದು 4 ದಿವಸ ಸ್ಕೂಲ್ಗೆ ಹೋಗಲ್ಲ. ಹೂನಪ್ಪ, ಇವಾಗ ನಿಂದ ರಾಜ್ಯ ಬಾರ. ನಡ್ಸು ನಡ್ಸು. ನೀನೇ ಅಲ್ಲ ಹೇಳಿದ್ದ, ನಾವು ನಿಗ್ಗೆ ಅಕ್ಕನ ಮನೆಗೆ ಹೋಗ್ತಾ ಇದೀವಿ, ಮೆಸ್ಟ್ರ ಹತ್ರ 4 ದಿವಸ ರಜೆ ಕೇಳು ಅಂತ. ನಾನು ಅದೇ ರಜೆ ಕೇಳ್ದೆ ಬಂದೆ. ಆಯ್ತು, ಹೋಗಪ್ಪ, ಆಡ್ಕೋ ಹೋಗು. ಬೇಬಿ, ನೀನ್ ಎಲ್ಲಿಗೆ ಅಂತ ಗೊತ್ತು? ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಇವಾಗ ಔಟ್ ಆಗೋದು ನೀನೇ, ನೋಡ್ತಾ ಇರು. ಮತ್ತೆ ಹೂವು ಎಲ್ಲ ತಂದು ರೆಡಿ ಮಾಡೋಣ. ನಮ್ಮಯ್ಯ, ಎಲ್ಲರೂ ಸ್ನಾನ ಮಾಡ್ಕೊಂಡಿದ್ದೀರಾ? ನಂದು ಎಲ್ಲ ಸ್ನಾನ ಆಯ್ತು. ನೀಟಾಗಿ ಎಲ್ಲ ಸ್ನಾನಗಳು ಮಾಡ್ಕೊಂಡು ಆರತಿ ರೆಡಿ ಮಾಡ್ಬೇಕಮ್ಮಯ್ಯ. ಮತ್ತೆ ಆರತಿಗೆ ತಂಬಿಟ್ಟೆಲ್ಲ ಒಳಗಡೆ ಸರೋಜ ರೆಡಿ ಮಾಡ್ತಾವಳೆ. ಇಲ್ಲಿ ನಾವು ಹೂವು ಜೋಡಿಸಿ ಹೂವಿನ ಆರತಿ ರೆಡಿ ಮಾಡ್ಕೊಂಡೋಣ. ಕರಿ ಮೀನಾಕ್ಷಿ ಎಲ್ಲೋದ್ಲು? ಮೀನಾಕ್ಷಿ ಒಳಗವಳೆ, ಬತ್ತಾಳೆ. ಮತ್ತೆ ಹೂವು ತಗೊಂಬಂದ್ ಕೊಡ್ಲಾ? ಹ್ಞೂ ತತ್ತಾರಮ್ಮಯ್ಯ, ಎಲ್ಲ ಇಲ್ಲಿ ತಂದು ಇಲ್ಲಿ ಹಾಕೋ. ಶುರು ಹಚ್ಕೊಂತೀವಿ. ಇನ್ನೇನ್ ಪಾಕಕ್ ಬಂತು. ಬಾ ಕಮಲಕ್ಕ, ಒಂದ್ ನಿಮಿಷ ಹಿಂಗೆ ಅಡಿಗೆ ಮನೆಗ್ ಬಾ. ನಂಗೆ ಯಾಕೋ ಒಂಥರ ಭಯ ಆಗ್ತೈತೆ, ಅದು ಸರಿಯಾಗಿ ಬರ್ತದೋ ಇಲ್ಲೋ. ಅಯ್ಯ ವರ್ಷ ವರ್ಷ ಮಾಡ್ತೀಯಲ್ಲ ಸರೋಜ, ಮಾಡೋಗು. ನಡಿ ಬರ್ತೀನಿ ಹೋಗಿ. ನೀನ್ ಬಾ. ಸರಿ ಹೋಗ್ತದೆ, ನನಗೆ ಯಾಕೋ ಒಂಥರ ಆಗ್ತಾ ಇಲ್ಲ. ಆರತಿ ಮಾಡಕ್ ಬರ್ತಿತ್ತ ಅಮ್ಮಯ್ಯ? ನಿಸರ್ಗ ಇಲ್ಲಮ್ಮವ. ಆರತಿ ನಾನೆಲ್ ಮಾಡ್ತೀನಿ, ಅತ್ತೆ ಬಂದೈತಲ್ಲ, ಅತ್ತೆ ಸರಿತಕ್ಕ ಎಲ್ಲ ಸೇರ್ಕೊಂಡ್ ಮಾಡ್ತಾರೆ. ಬೆಳಗ್ಗೆ ಚಿಕ್ಕಮ್ಮ ಬೆಳ್ಳಿ ಬಟ್ಲೆಲ್ಲ ತೊಳೆದಿಟ್ಟಿತ್ತಿಲ್ಲ ನಿಸರ್ಗ, ನೆನಪೈತಾ? ಅಕ್ಕ, ತೊಳೆದು ನೀಟಾಗಿ ಒಣಗಾಕೈತೆ. ತಗೊಂಬರ್ಲಾ? ತಗೊಂಬೋಗು. ಎಲ್ಲ ಜೋಡ್ಸನ, ತಗೊಂಬೋಗು. ಅತ್ತೆ ಬರೋಷ್ಟೊತ್ತಿಗೆ ಇದನ್ನೆಲ್ಲ ನೀಟಾಗಿ ಬಿಡಿಸಿ ಇಟ್ಕೊಂತೀನಿ ರೆಡಿ ಮಾಡಿ. ಅತ್ತೆ ಬಂದ್ಮೇಲೆ ಎಲ್ಲ ಜೋಡಿಸ್ಕೊಡ್ತೈತೆ. ಓಡು ಬೇಗ. ಸರಿ ಬಂದ್ರ?
ಹೋಗ್ರಿ ಒಂಚೂರು ಊಟ ಮಾಡೋಗ್ರಿ. ಊಟ ಆಯ್ತು ಸರಿತಾ. ಊಟ ಮಾಡ್ಕೊಂಡು ಬಂದೆ. ಎಲ್ಲಿ ನಿಸರ್ಗ ಮತ್ತೆ ಸಿದ್ಧಾರ್ಥ ಕಾಣಿಸ್ತಾ ಇಲ್ಲ? ಅವ್ರೆ ಮನೇಲಿ ಅವ್ರೆ ಬರ್ತಾರೆ. ಕೂಕಳ್ರಿ. ಕೃಷ್ಣ, ಮನೋಜ ಇಲ್ಲಪ್ಪ? ಮನೋಜ ಬಂದಿರ್ಬೇಕಲ್ಲ. ಅವನಾಗೆ ಹೊರಟ. ನಾನು ಮನೆಗೆ ಹಸು ಕರು ಎಲ್ಲ ನೀರು ಪರು ಎಲ್ಲ ನೋಡಿ ಎಲ್ಲ ಕಟ್ಟಾಕಿ ಅವ್ನ್ ಸಿದ್ದನ್ಗೇಳಿ ಬಂದಿದ್ದೀನಿ. ಅವನು ಏನೋ ಹಾಲ್ ಕರ್ದಾಕ್ತೀನಿ ಅಂತ ಹೇಳವ್ನೆ. ನೋಡೋಣ ಬೆಳಗ್ಗೆ ಹಾಲ್ ಕರ್ದಾಕ್ಬಿಟ್ಟು ಹಿಂಗೆ ಬಾರಪ್ಪ ಊಟಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಯಜಮಾನ್ರೆ, ನೋಡ್ರಿ ಇವನು ನನ್ ದೊಡ್ಡ ಮಗ. ಇನ್ನೊಬ್ಬ ಅವನೇ ಮನೋಜ ಅಂತ ಎರಡನೇ ಮಗ. ಬೆಂಗಳೂರಾಗೆ ಇದ್ದ, ಇವಾಗ ಕರ್ಸ್ಕೊಂಡಿದೀವಿ ಇಲ್ಲಿಗೆ. ಇನ್ನೊಬ್ಳು ಮಗಳು ಅವಳು ಶಾಂತಮ್ಮ ಅಂತ. ಹುಡ್ಗಿ ಚೆನ್ನಾಗ್ ಬರಲ್ಲ, ನಮ್ಮ ಮನೆಗೆ ಬರಲ್ಲ ಜಾಸ್ತಿ. ಹೌದಾ? ನೀವು ದೊಡ್ಡ ಮಗನೇನಪ್ಪ? ಕೃಷ್ಣ ಅಂತನಾ? ಏನಪ್ಪಾ, ಏನ್ ಮಾಡ್ತೀರಿ? ನಾನು ವ್ಯವಸಾಯ ಮಾಡ್ತೀನಿ ಸರ್. ಇಲ್ಲೇ ನಮ್ದು ಜಮೀನ್ ಐತಲ್ಲ. ಒಳ್ಳೇದಪ್ಪ. ನಾನು ಸಿದ್ದಣ್ಣ ಅವ್ರ ತಾತ. ಅವ್ರ ಅಮ್ಮನ ಅಪ್ಪ ನಾನು. ನಾನ್ ನನ್ನ ಮಗಳ ಮನೆಗೆ ಇರ್ತೀನಪ್ಪ. ಮತ್ತೆ ಇವಾಗ ಬಂದಿದ್ನಲ್ಲ ಹುಡುಗ, ಅವ್ರಪ್ಪನ ನೀನು? ಹ್ಮ್, ಅವನೇ. ನಮ್ಮ ಮೊಮ್ಮಗ. ಒಬ್ಬ ಮೊಮ್ಮಗ, ಒಬ್ಳು ಮೊಮ್ಮಗಳು. ನಮ್ ಶಾಂತಮ್ಮನ್ಗೆ ಇಬ್ರು ಮಕ್ಳು ಅವ್ರಪ್ಪ. ಮನೋಜ, ಹೋಗಪ್ಪ ಊಟ ಮಾಡೋಗು. ನೋಡ್ರಿ ಇವನು ನನ್ ಚಿಕ್ಕ ಮಗ. ದೊಡ್ಡ ಮಗ, ಚಿಕ್ಕ ಮಗ. ಹೌದಾ? ಒಳ್ಳೇದಪ್ಪ, ಒಳ್ಳೇದಾಗ್ಲಿ. ಬಾಬಾ ಚೆನ್ನಾಗಿದ್ದೀರಾ? ನಿಸರ್ಗ, ಯಾವಾಗ ಬಂದಮ್ಮ? ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ನಿಮ್ಮ ಯಜಮಾನ್ರು ನೀನು ಎಲ್ಲ ಚೆನ್ನಾಗಿದ್ದೀರಾ? ನಿನ್ನೆನೆ ಬಾಬಾ ಬಂದಿದ್ದು ನಾವುನು. ಊಟ ಆಯ್ತಾ ಬಾಬಾ? ಹೂನಮ್ಮ, ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಸರಿ ಆಯ್ತಮ್ಮ. ಅವರು ಸಿದ್ಧಾರ್ಥ ಅವರು ಒಳಗಡೆ ಅವರ? ಇಲ್ಲ ಒಳಗಡೆ ಇಲ್ಲ, ಇಲ್ಲೇ ಕೂತಿದ್ದಾರೆ. ಬನ್ನಿ ಹೊರಗಡೆ ಕೂತಿದ್ದಾರೆ. ಸರಿ ಸರಿ, ನಾವು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀವಿ. ಸರಿ ನಮ್ಮ ಆಯ್ತು. ನಡಿ ಮನೋಜ. ಅಲ್ಲ ಕಣ್ರಲ್ಲ, ಎಲ್ರಲ್ಲ ಹೋದ್ರಿ? ಇಲ್ಲಿ ಇಷ್ಟು ಕೆಲಸ ಇಟ್ಕೊಂಡು ಇದೇ ನಮ್ಮ ಹಿಂಗ್ ಮಾತಾಡ್ತೀಯ ನೀನು? ಅಯ್ಯ, ಮನೆ ತಗೇನ್ ಕೆಲಸ ಇರಲ್ವೇ? ಅಸಾಧಾರಣ ಕರ ಅಲ್ಲಿ ಹೊಲ್ತಾಗೆಲ್ಲ ನೋಡ್ಕೊಂಡ್ ಬರೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ಸರಿ ಸರಿ, ಊಟ ಮಾಡಿದ್ರಾ? ಸರೋಜ ಹೇಳಿದ್ಲು ಬಂದವ್ರೆ ಮಕ್ಕಳು ಊಟ ಮಾಡಿದ್ರು ಅಂತ. ಅದಕ್ಕೆ ಅದೇ ಬಂದೆ. ಪಾಪ ಹುಡ್ಗ ಒಬ್ಬನೇ ಅವನೇ, ಸಿದ್ಧಾರ್ಥ. ಯಾರು ಮತ್ತೆ ಜೊತೆಗಾರ ಇಲ್ಲಪ್ಪ. ನೀವಾಗ ಮಾತಾಡ್ಸಿ ಹೋಗ್ರಿ. ಅದೇ ಕೇಳ್ತಾ ಇದ್ನಮ್ಮ. ಎಲ್ಲಿ ಸಿದ್ಧಾರ್ಥ ಅಂತ. ಹೋಗ್ತೀವಿ ಹೇಳು, ಆಚೆ ಕೂತವ್ರಂತೆ. ಹೋಗಿ ಮಾತಾಡ್ಸ್ತೀವಿ ಹೇಳು. ಮತ್ತೆ ತಗೊಳ್ರಿ, ಇವೇ ಬಟ್ಲು. ಇದ್ರಲ್ಲೇ ಇವಾಗ ಆರತಿ ಜೋಡಿಸ್ಬೇಕಾಗಿರೋದು. ಸರಿ ನಮ್ಮಯ್ಯ, ಅಲ್ಲಿಟ್ಬಿಟ್ಟು ಅದಕ್ಕೆ ಬೇಕಾಗಿರೋವೆಲ್ಲ ತಕೊಂಡ್ ಹೋಗು. ನಿಮ್ಮಮ್ಮ ಅಲ್ಲೆಲ್ಲ ಎತ್ತಿಕ್ಕಿದೀನಿ, ಕೊಡ್ತೀನಿ ಅಂತ ಹೇಳ್ತು ಬೆಳಗ್ಗೆ. ಸರಿತಾ? ಕಡ್ಡಿಗಳೆಲ್ಲ ನೀಟಾಗಿ ಜೋಡಿಸ್ಕೊಂಡು ಒಂದೇ ಸಮನಾಗಿ ಕೋಣಿಸ್ಬೇಕು. ಒಂದೇ ಸಮನಾಗಿ, ಗೊತ್ತಾಯ್ತಾ? ಹೂನತ್ತೆ, 2 ವರ್ಷದಿಂದ ಹೇಳ್ಕೊಟ್ಟಿದ್ರಲ್ಲ, ಇವಾಗ ಸ್ವಲ್ಪ ಕೈ ಕುದ್ರೈತೆ. ನೋಡ್ರಿ, ಈ ಸಲ ನಾನೇ ಮಾಡ್ತೀನಿ. ನೀವು ಕೂತ್ಕೊಂಡು ನೋಡ್ರಿ. ಏನಾನ ಹೆಚ್ಚು ಕಡಿಮೆ ಆದ್ರೆ ಹೇಳ್ತಾ ಇರ್ರಿ, ಸರಿನಾ? ನಮ್ಮಯ್ಯ, ಹಂಗ್ ಮಾಡು. ಇನ್ನೇನು ನನಗೂ ಕೈಗಳಾಗಲ್ಲ ಇವಾಗ. ಕೂತ್ಕೊಂಡು ಒಂದೇ ಸಮ ಮಾಡಕ್ಕೆ ಬೆನ್ನೋ ಬರ್ತದೆ. ನೀನ್ ಕೂತ್ಕೊಂಡು ಜೋಡಿಸ್ತಾ ಇರು. ನಾನು ಎಲ್ಲಿ ಸರಿಯಾಗೈತೆ ಎಲ್ಲಿ ಸರಿಯಾಗಿಲ್ಲ ಅನ್ನೋದು ನಾನು ಹೇಳ್ತೀನಿ, ಸರಿನಾ? ಸರಿನತ್ತೆ, ಆಯ್ತು. ಇದ್ರ ಜೊತೆಗೆ ಇನ್ನ ಏನೇನು ಹಾಕೋವಲ್ಲ ಅವು. ಅದೇ ಇವಾಗ ತರಿಸ್ತಾ ಇದ್ದೀನಿ. ಸರೋಜ ಎತ್ತಿಕೊಳ್ಳಂತೆ. ಹೋದ್ಸಲ ಮಾಡಿರೋದ್ ನೆನಪೈತಲ್ಲ, ಹಂಗೆ ಮಾಡು. ನೋಡೋಣ ಹಂಗೆ ಬರ್ತದ ಇಲ್ಲ ಸ್ವಲ್ಪ ಬೇರೆ ತರ ಬರ್ತದ. ಫಸ್ಟ್ ಆರ್ತಿಗಳು ಇದ್ರಲ್ಲಿ ಜೋಡಿಸ್ಬಿಡೋದಾ ಮಾಡಿರೋ ತಂಬಿಟ್ ನಾವು? ಇಲ್ಲಮ್ಮಯ್ಯ, ಫಸ್ಟ್ ಆರ್ತಿ ಜೋಡಿಸ್ತೀಯಾ? ನಿಂದೊಳ್ಳೆ ಫಸ್ಟ್ ಹೂವಿಂದು ಇದು ಜೋಡಿಸು, ಆಮೇಲೆ ಅದ್ರೊಳಕ್ಕೆ ಮೇಲಿಂದ ಇಟ್ರಾಯ್ತು. ತಿರ್ಗಿ ಆಮೇಲೆ ಅದಕ್ಕೆ ಏನೇನ್ ಬೇಕು ಅದೆಲ್ಲ ನೋಡೋಣ. ಇವೆರಡು ತಂಬಿಟ್ನ ಆರ್ತಿಗಳು. ಇನ್ನೊಂದು ಆರ್ತಿ ಮಾಡ್ಬೇಕು, ಬೆಲ್ಲದ್ದು. ಬೆಲ್ಲದಚ್ಚಿಂದ ಆರ್ತಿ ಅಂತ. ಅದು ಬೇರೆ ಮಾಡೋಣ ಇನ್ನೊಂದ್ ಬಟ್ಲಿಗೆ. ಸರಿನತ್ತೆ, ಆಯ್ತು. ಮೀನಾಕ್ಷಿ ಎಲ್ಲೋದ್ಲು? ಮೀನಾಕ್ಷಿನ ಬಂದಿದ್ರೆ ಚೆನ್ನಾಗಿರೋದು. ಮೀನಾಕ್ಷಿ ನೋಡ್ಕೊಂಡಿರೋಳಲ್ಲ ಹೆಂಗ್ ಮಾಡೋದು ಅಂತ. ಇವಾಗ ಏನೋ ಯಾವ್ದೇ ಕೆಲ್ಸದಲ್ಲ ಅವಳು ಏನೋ ಕೆಲಸ ಮಾಡ್ತಾವಳು ಒಳಗಡೆ ಅಡಿಗೆ ಮನೇಲಿ. ಇವಾಗ ಅವ್ಳು ಕರಿಯೋದೇನ್ ಬೇಡ. ಫಸ್ಟ್ ನೀನ್ ಮಾಡು. ನೀನೆಲ್ಲ ಕಲ್ತ್ಕೊಂಡ್ಬಿಟ್ರೆ ಇನ್ನ ಹುಡುಗಿಗೆ ನೀನೇ ಕಲ್ಸಿವಂತೆ. ಸರಿನತ್ತೆ, ಆಯ್ತು. ಇಲ್ಲ ಕಣ, ಬೇಬಿ ನೋಡಿಲ್ಲ ನಾನು. ಆ ಕಡೆ ಎಲ್ಲ ಆಡ್ತಾ ಇರ್ಬೇಕು ನೋಡು. ಏನ್ ಆಟ ಆಡ್ತಾ ಇದ್ದೀರೋ ನೀವು? ಸರಿ, ಆಡ್ಕೋ ಹೋಗು. ಹಲೋ ಸಿದ್ಧಾರ್ಥ್, ನಾನು ಗೊತ್ತಾಯ್ತಾ ಯಾರು ಅಂತ? ಅಯ್ಯೋ ಅಣ್ಣ, ನಿಮ್ಮನ್ ಮರೆಯಕ್ಕಾಗುತ್ತಾ? ಮನೋಜ್ ಅಣ್ಣ ಅಲ್ವಾ ನೀವು? ಪರವಾಗಿಲ್ಲಪ್ಪ, ಹೆಸರೆಲ್ಲ ನೆನ್ಪಿಟ್ಕೊಂಡಿದ್ದೀರಾ. ಅಲ್ಲ, ಯಾಕೆ ನೆನ್ಪಿರಲ್ಲ ಹೇಳಿ? ಮದ್ವೆ ದಿವಸ ಕಾಶಿ ಯಾತ್ರೆ ಶಾಸ್ತ್ರ ಮಾಡಿಸ್ಬೇಕಾದ್ರೆ ನೀವೇ ಅಲ್ವಾ ಇದ್ದಿದ್ದು? ಇಲ್ಲಿ ಕೂತಿದ್ದೀರಾ? ನಿಸರ್ಗ ಹೇಳಿದ್ಲು ಆಚೆ ಕೂತಿದ್ದಾರೆ, ಹೋಗ್ರಿ ಅಣ್ಣ ಮಾತಾಡ್ಸ್ರಿ ಅಂತ. ಬಾ ಕೃಷ್ಣಣ್ಣ, ಕೂಕೋ ಬಾ. ಮತ್ತೆ ಹೆಂಗಪ್ಪ ಸಿದ್ಧಾರ್ಥ, ಎಲ್ಲ ಚೆನ್ನಾಗಿ ಮಳೆ ಬೆಳೆ ಎಲ್ಲ ಆಗ್ತೈತೇನಪ್ಪ ನಿಮ್ಮೂರ್ ಕಡೆ? ಕೃಷ್ಣಣ್ಣ, ಎಲ್ಲ ಚೆನ್ನಾಗೈತೆ. ಮಳೆ ಬೆಳೆ ಎಲ್ಲ ಅನ್ನೋದಕ್ಕಿಂತ ಇವಾಗೇನು ಮಳೆ ನಂಬ್ಕೊಂಡು ಯಾರು ಬೆಳೆ ಮಾಡ್ತಿಲ್ಲ ಹೇಳ್ರಿ. ಎಲ್ಲ ಬೋರ್ವೆಲ್ಗಳು ನೀರು, ಕಾಲುವೆ ನೀರು ಅದಕ್ಕೆ ನಂಬ್ಕೊಂಡು ಜನ ವ್ಯವಸಾಯ ಮಾಡ್ತಾವ್ರೆ. ಹೇಳಪ್ಪ. ಹಂಗೋ ಹಿಂಗೋ ಅಷ್ಟು ಚೆನ್ನಾಗಿ ಓದ್ಕೊಂಡು ನೀನು ವ್ಯವಸಾಯ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ದು ತುಂಬಾ ಖುಷಿ ಆಯ್ತಪ್ಪ. ಅಲ್ಲ ಸಿದ್ಧಾರ್ಥ್, ಎಲ್ಲಿ ಜಾಬ್ ಟ್ರೈ ಮಾಡ್ಲಿಲ್ವಾ ನೀವು? ಅಯ್ಯೋ, ಜಾಬ್ ಟ್ರೈ ಮಾಡೋದೇನು, ತುಂಬಾನೇ ಆಫರ್ಸ್ ಬಂತು ಅಣ್ಣ. ನಾನು ಅದೇ ಹೇಳಿದ್ನಲ್ಲ ನಿಮ್ಗೆ, ನಿಸರ್ಗನ್ನ ನೋಡಕ್ ಬಂದಾಗೆ ಹೇಳಿದ್ನಲ್ಲ, ನಾನೆಲ್ಲೂ ಜಾಬ್ ಮಾಡಲ್ಲ, ಜಮೀನ್ ಐತೆ ಬೇಜಾನು, ಅದೇ ನೋಡ್ಕೋತೀನಿ ಅಂತ. ಹಂಗಾಗಿ ನಾನೆಲ್ಲೂ ಹೋಗೋದಕ್ ಹೋಗ್ಲಿಲ್ಲ ಅಣ್ಣ. ಒಳ್ಳೇದಾಯ್ತು ಬಿಡಪ್ಪ. ಇನ್ನ ಜಮೀನ ಇಲ್ಲಿ ಯಾರ್ಗನ ಕೊಟ್ಟೋದ್ರೆ ಸುಮ್ನೆ ಜಮೀನ್ ಹಾಳಾಗ್ತದೆ. ಇನ್ನು ಆಮೇಲಾದ್ರೂ ಬಂದು ಜಮೀನೇ ಮಾಡ್ಬೇಕಲ್ಲ. ಅಲ್ಲೆಲ್ಲೋ ದುಡ್ದು ಬರೋದಕ್ಕಿಂತ ನಿಮ್ಗೆ ಇನ್ನ ಹೇಳ್ಬೇಕಂದ್ರೆ ಜಾಸ್ತಿ ಜಮೀನ್ ಐತೆನಲ್ಲಪ್ಪ, ಹಂಗಾಗಿ ನಡೀತೈತೆ. ಅಣ್ಣ, ನೀವು ಬೆಂಗಳೂರಲ್ಲಿ ಇರೋದು ಅಂತ ಕೇಳ್ಪಟ್ಟೆ. ಸಿದ್ಧಾರ್ಥ, ನಾನು ಬೆಂಗಳೂರಲ್ಲಿ ಇರ್ತೀನಿ.
ಇವಾಗೂ ಅಲ್ಲೇ ಜಾಬ್ ಮಾಡ್ತಾ ಇರೋದು. ನೋಡೋಣ ಮುಂದೆ ಇಲ್ಲೇ ಬರೋದಾ ಹೆಂಗೆ ಅಂತ. ನಮ್ ಕೃಷ್ಣಣ್ಣ ಏನಾದ್ರು ಬಂದ್ಬಿಡು ಅಂತಂದ್ರೆ ಬಂದ್ಬಿಡ್ತೀನಿ. ಇನ್ನೇನಪ್ಪ ನಿನ್ನ ಬಂದ್ಬಿಡು ಅಂತ ಕರೆಯೋದು. ನಿನ್ ಇಷ್ಟ ಮನೋಜ್. ಬಂದು ಇಲ್ಲೇ ಮಾಡ್ತೀನಣ್ಣ ಅಂದ್ರೆ ಬಂದು ಮಾಡ್ಬೋದಪ್ಪ. ನನ್ಗೂ ಸಹಾಯ ಆಗ್ತೈತೆ, ಆಮೇಲೆ ಮನೆಗೆ ಇನ್ನ ಒಳ್ಳೇದೇ ಆಗ್ತೈತಲ್ಲ. ಅಣ್ಣ ತಮ್ಮ ಇಬ್ರು ಒಂದೇ ಮನೆಗೆ ಇತ್ಕೊಂಡು ಕೆಲ್ಸಗಳು ಮಾಡ್ಕೊಂಡು ಚೆನ್ನಾಗಿರ್ತೈತೆ. ನಾನು ಅದೇ ಹೇಳೋದು. ಏನಾದ್ರು ಹೇಳಿದ್ರೆ ಬೇಜಾರ್ ಮಾಡ್ಕೊಂತೀಯ ಅಂತ ನಾನೇನ್ ಹೇಳಕ್ ಹೋಗಿಲ್ಲ ಮನೋಜ. ಹೂನಣ್ಣ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನ ಅಲ್ಲೆಲ್ಲೋ ಹೋಗೋದಕ್ಕಿಂತ ಇಲ್ಲೇ ಬಂದಿದ್ ಬಿಡೋಣ ಅಂತ. ನೋಡೋಣ ಹೇಳ್ರಿ. ಅಪ್ಪ ಕೃಷ್ಣ, ಮೇಲ್ಗಡೆ ಸಾಮಿಯಾನ ಹಾಕ್ಸೋರಲ್ಲ, ಹಂಗೋಗ್ ಒಂದ್ಸಲಿ ನೋಡ್ಕೊಂಡ್ ಬರೋಗಪ್ಪ. ಹೆಂಗ್ ಹಾಕೋರು ಏನೋ, ಮತ್ತೆ ಸಾಕಾಗ್ತದೋ ಇಲ್ಲ ಇಲ್ಲ ಮನೆ ಮುಂದ್ಗಡೆ ಮತ್ತೆ ಏನಾನ ಹಾಕ್ಸೋಣ. ಒಂದ್ಸಲಿ ಹೇಳಪ್ಪ. ನಿಮ್ ಮಾವ ಏನೋ ಹೋಗಿದ್ರು ನೋಡ್ಕೊಂಡ್ ಬಂದ್ರು. ಸಾಕಾಗಲ್ಲ, ಚಿಕ್ಕದಾಗ್ತೈತ್ ಜಾಗ ಅಂತ ಹೇಳ್ತಾವ್ರೆ. ನೀನೊಂದ್ಸಲಿ ನೋಡ್ಕೊಂಡ್ ಬರೋಗಪ್ಪ. ಸಾಕಾಗಲ್ಲ ಜಾಗ? ಸುಮ್ನಿರತ್ತೆ. ಬೇಜಾನ್ ಜಾಗ ಆಗ್ತದೆ ಏನು? ನಮ್ಮ ಮಾಮ ಏನ್ ಒಂದ್ಸಲ 500 ಜನನ ಕೂರಿಸ್ತೈತೆ? ಮಹಾ ಅಂದ್ರೆ ಒಂದು 30-35 ಜನ ಕುತ್ಕೊಳೋಷ್ಟು ಜಾಗ ಐತೆ, ಸಾಕ್ ಹೇಳ್ರಿ. ಮನೆಗ್ ಬಂದವ್ರೇನು ಊಟಕ್ಕೆ ಹೋಗಲ್ಲ. ಕೆಳಗಡೆ ಸ್ವಲ್ಪ ಜನ ಕೂಕಂತಾರೆ, ಆ ಕಡೆ ಪಡ್ಸಾಲಾಗ ಒಂದ್ ಸ್ವಲ್ಪ ಜನ ಕೂಕಂತಾರೆ. ದೇವ್ರ ಹತ್ರ ಹೋಗ್ ಬರೋರು, ಅಲ್ಲಿ ಆರ್ತಿಗಳ ಹತ್ರ ಹೋಗ್ ಬರೋರು ಅಲ್ಲಿ ಹೋಗ್ ಬರ್ತಾರೆ. ಅಷ್ಟೊತ್ತಿಗೆ ಊಟಗಳು ಮಾಡೋರು ಮಾಡ್ತಾ ಇರ್ತಾರೆ. ಬೇಜಾನ್ ಆಯ್ತು, ಸುಮ್ನಿರ್ರಿ. ಹೆಂಗನಾಗ್ಲಿ ನೋಡ್ಕೊಂಡ್ ಬರೋಗಪ್ಪ. ಆಮೇಲೆ ಇತ್ಲಾಗ ಮನೆ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡ್ಸಿದೀವಿ, ಒಲೆ ಇಡಕ್ಕೆ. ಬೆಳಗ್ಗೆನೆ ಅಲ್ಲಿ ಒಲೆ ಇಟ್ಟು ಪೂಜೆ ಮಾಡಿ ಇನ್ನೇನ್ ಶುರು ಹಚ್ಕೋಬೇಕಪ್ಪ ಮಾಡಕ್ಕೆ. ಬೆಳಗ್ಗೆ 11:30 12 ಗಂಟೆ ಅಷ್ಟೊತ್ತಿಗೆ ಎಲ್ಲ ಊಟ ಆಗೋಗಿರ್ಬೇಕು ಅಡಿಗೆಗಳು. ಮತ್ತೆ ಭಟ್ರು ಬರ್ತಾವ್ರ? ಹೂನಪ್ಪ ಮನೋಜ, ಎಲ್ಲ ನಾವೇ ಎಲ್ ಮಾಡಕ್ಕಾಗ್ತದೆ. ಭಟ್ರನ್ ಕರೆಸ್ತಾ ಇದೀವಿ. ಇಬ್ರು ಭಟ್ರು ಬರ್ತಾವ್ರೆ, ಅವ್ರಿಗೆ ಸಹಾಯ ಮಾಡಕ್ಕೆ ಇನ್ನೊಂದಿಬ್ರು ಬರ್ತಾವ್ರೆ. ಒಟ್ಟು 4 ಜನ ಬರ್ತಾವ್ರಂತೆ. ಬೆಳಗ್ಗೆನೆ ಬರ್ರಿ 8 ಗಂಟೆಗೆ. ಕಾಫಿ ತಿಂಡಿ ಎಲ್ಲ ನೀವೇ ಮಾಡ್ಬೇಕು ಅಂತ ಅವ್ರಿಗೆ ಒಪ್ಪಿಸ್ಬಿಟ್ಟಿದೀವಿ. ಏನಮ್ಮ ಸರೋಜ, ಏನಂದೆ? ಅದೇ ಅಣ್ಣ, ಕಾಫಿ ತಿಂಡಿಗೆಲ್ಲ ಒಪ್ಪಿಸ್ಬಿಟ್ಟಿದೀವಿ ಭಟ್ರಿಗೆ. ಹಂಗಾದ್ರೆ ಮನೆಗೆ ಕಾಪಿ ಏನು ಮಾಡಲ್ಲ ಅಲ್ಲ? ಎಲ್ಲ ಭಟ್ರೆ ಅಲ್ವಾ ಮಾಡುದು? ಯಾರು ಭಟ್ರು? ಅವರೇ ಶ್ಯಾಮ್ ಭಟ್ರು. ಯಾವಾಗ್ಲೂ ಬರ್ತಾರಲ್ಲಣ್ಣ ಅವರೇ. ಅಪ್ಪಯ್ಯ ಕೃಷ್ಣ, ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಗಪ್ಪಯ್ಯ. ಸರಿ ಮತ್ತೆ, ಆಯ್ತು ಹೋಗ್ತೀನಿ ಹೇಳ್ರಿ. ಅಪ್ಪ, ನನಗ್ ಗೊತ್ತು ನಿನ್ ಕಾಪಿ ಅಂತ ಕೇಳಿಸ್ಕೊಂತಾನೆ ಬಂದಿದ್ದು. ಅಯ್ಯ, ನಾನ್ ಅದಕ್ಕೆಲ್ಲ ಕೇಳಿಸ್ಕೊಂಡ್ ಬಂದಿಲ್ಲಪ್ಪ. ಹಿಂಗೆ ಸಿದ್ಧಾರ್ಥನ್ ಮಾತಾಡ್ಸೋಣ ಅಂತ ಬಂದೆ. ದೊಡ್ಡಪ್ಪ ಚೆನ್ನಾಗಿದ್ದೀರಾ? ಬನ್ನಿ ಕೂತ್ಕೊ ಬನ್ನಿ. ಸಿದ್ಧಾರ್ಥ, ಕಾಪಿ ಏನಾನ ಕುಡಿತೀನಪ್ಪ? ಅವ್ರಿಗೇನ್ ಕಾಪಿ ಬೇಡ ಹೇಳಪ್ಪ. ನಿನ್ಗೇನಾದ್ರು ಬೇಕಾ? ನನ್ಗೇನ್ ಬೇಡಪ್ಪ. ಸಿದ್ಧಾರ್ಥ ಕುಡಿತಾನೇನೋ, ಹಂಗೆ ಸಿದ್ಧಾರ್ಥ ಜೊತೆಗೆ ನಾನು ಒಂದ್ ಕಪ್ ಕುಡಿಯೋಣ ಕಾಪಿ ಅನ್ಕೊಂಡೆ. ಸರಿ ತಡೀರಿ, ಅಮ್ಮನ್ ಕರಿತೀನಿ, ಹೇಳ್ತೀನಿ. ಅಯ್ಯೋ, ನನಗ್ ಕಾಪಿನೇ ಬೇಡಪ್ಪ. ಕಾಪಿ ಎಲ್ಲ ಕುಡಿಬಾರ್ದು, ದೇಹಕ್ಕೆ ಒಳ್ಳೇದಲ್ಲ. ಸಿದ್ಧಾರ್ಥ, ಕಾಪಿ ಕುಡಿಬಾರ್ದಪ್ಪ, ಬೇಡ, ಸರಿನಾ? ಅಯ್ಯೋ ಅಪ್ಪ ಅಪ್ಪ, ಏನಪ್ಪ ನೀವು? ಅಲ್ಲ, ಯಾಕೆ ಇಷ್ಟ ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ ಅಂತ. ಅದೇನೋ ಒಂಥರ ನಶೆ ಇದ್ದಂಗೆ ಕಣ್ಲ. ಕಾಪಿ ಕುಡ್ದಿಲ್ಲ ಅಂದ್ರೆ ತಲೆನೇ ಓಡಲ್ಲ. ನಿಮ್ ಅಮ್ಮ ನೋಡಿದ್ರೆ ಸುಮ್ನೆ ಕಡಿವಾಣ ಹಾಕಿ ಇಟ್ಬಿಟ್ಟವಳೆ ನನ್ನ. ಅಮ್ಮ ನಿನ್ನೊಳದಕ್ಕೆ ಅಲ್ವೇನಪ್ಪ ಹೇಳೋದು. ಇವಾಗ ನೀನ್ ಕಾಪಿ ಕುಡ್ದು ಹತ್ತತ್ರ 1 ಅವರ್ ಆಯ್ತು ಅಷ್ಟೇ ತಾನೆ? ಅಯ್ಯೋ, 1 ಗಂಟೆ ಆಯ್ತು ಕಣ್ಲ. ಆದ್ರೂನು ಯಾಕೋ ಒಂಥರ ಒಂಚೂರು ಕಾಪಿ ಕುಡಿಯೋಣ ಅಂತ ಅನ್ನಿಸ್ತೈತೆ. ಹಂಗ ದೊಡ್ಡಪ್ಪ, ಮತ್ತೆ ತರ್ಸೋಣ ತಡೀರಿ, ಕೂಕೊಡ್ರಿ, ಕಾಪಿ ಕುಡಿವ್ರಂತೆ. ಸಿದ್ಧಾರ್ಥ, ನೀನ್ ಈ ತರ ಹೇಳಿದ್ಯ ಅಂತ ಅಮ್ಮನ್ಗೆ ನನಗ್ ಗೊತ್ತಾದ್ರೆ ಅಷ್ಟೇ, ನಿನಗ್ ಮಂಗಳಾರತಿ ಮಾಡ್ತಾಳೆ ಅಮ್ಮ. ಅದೇನಿಲ್ಲ ಸಿದ್ಧಾರ್ಥ, ಡಾಕ್ಟ್ರು ಹೇಳಿದಾರೆ, ಕಾಫಿ ಟೀ ಇದೆಲ್ಲ ತಗೋಬೇಡಿ, ದೇಹಕ್ಕೆ ಒಳ್ಳೇದಲ್ಲ ಅಂತ. ಅಪ್ಪನ್ಗೆ ಒಂಚೂರು BP ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅವಾಗವಾಗ. ಹಂಗಾಗಿ ಅಮ್ಮನ್ಗೆ ತುಂಬಾ ಭಯ. ಸ್ವಲ್ಪ ಅಮ್ಮ ಅದಕ್ಕೆ ಸ್ಟ್ರಿಕ್ಟ್ ಮಾಡಿ ಇಟ್ಟಿರೋದು. ಹೌದಾ? ನಾನ್ ಇದೇನಪ್ಪ ಪಾಪ ದೊಡ್ಡಪ್ಪ ಕಾಫಿ ಕೇಳ್ತಾರೆ, ಇವರೆಲ್ಲ ಈ ತರ ಇದ್ ಮಾಡ್ತಾವ್ರೆ ಅಂತ ಅನ್ಕೊಂಡೆ. ನಿಸರ್ಗ, ಎಲ್ಲ ಸರೋಯ್ತೆ ನಮ್ಮ ಗಂಡನ ಮನೇಲಿ? ಎಲ್ಲ ಅಡ್ಜಸ್ಟ್ ಆದ? ಹೂ ಬಾವ, ಎಲ್ಲ ಚೆನ್ನಾಗೈತೆ. ಅಡ್ಜಸ್ಟ್ ಆಗ್ತಾ ಇದ್ದೀನಿ ನಿಧಾನಕ್ಕೆ. ಅಡ್ಜಸ್ಟ್ ಆಗ್ತಾ ಇದ್ದಾಳೆ ಹೇಳಿ. ಅದೇನಿಲ್ಲ, ಆರಾಮಾಗಿ ಅಡ್ಜಸ್ಟ್ ಆಗ್ತಾ ಇದ್ದಾಳೆ. ಒಂದೊಂದ್ಸಲ ಪಾಪ ನೆನಪಾಗುತ್ತೆ ಅವಳಿಗೂನು. ಏನ್ ಮಾಡಕ್ಕಾಗಲ್ಲ. ಕೃಷ್ಣ ಬಾವ ಮತ್ತೆ ಮನೋಜ್ ಬಾವನ ಕರಿತಾ ಇದ್ರು ಅತ್ತೆ, ಅದಕ್ಕೆ ಕರಿಯಕ್ ಬಂದೆ. ಹೌದಾ? ನಡಿಯಮ್ಮ, ಬರ್ತೀವಿ. ಮಾವ, ನೀವು ಬರ್ಬೇಕಂತೆ. ನಾನಾ? ಯಾಕಮ್ಮ, ಯಾರನ್ನ ಏನನ್ನ ಹೇಳಿದ್ರು ನನ್ ಮೇಲೆ? ಯಾರು ಏನ್ ಹೇಳಿಲ್ಲ ಮಾಮ. ಯಾಕೆ? ಕರಿತವ್ರ ಅಲ್ಲಿ, ಬನ್ರಿ ಎಲ್ಲಾರು. ಎಂತ ಚಂದಾಗ ಬಂದವೆ. ಬಹಳ ಚಂದಾಗ ಬಂದವೆ. ಸರಿತಾ, ಸಾಕಮ್ಮ. ಇಷ್ಟು ಮಾತ್ರ ಹೂವಿನ ಆರತಿ ಮಾಡಿಬಿಟ್ರೆ ಸಾಕಡಮ್ಮ. ಎಷ್ಟ್ ಚೆನ್ನಾಗ್ ಮಾಡಿದ್ಯಮ್ಮ. ಆ ಕಡೆದು ಒಂಚೂರು ಬಗ್ಬಿಟ್ಟೈತೆ ಅನ್ನಿಸ್ತೈತೆ ಅಲ್ವೇನತ್ತೆ? ಅದೇನಾಗಲ್ಲ ಬಿಡು. ಒಂಚೂರು ಮೇಲೆ ಕೆತ್ತಿ ಒಂದು ಸೂಜಿ ದಾರ ತಗೊಂಡು ಕಟ್ಟಿಬಿಡು, ಸರೋಗ್ತದೆ. ತುಂಬಾ ಶ್ರಮ ಬೇಕಮ್ಮ. ನಾನು ಇಲ್ಲೇ ಕೂತಿದ್ನಲ್ಲ, ಅಯ್ಯೋ ಎಷ್ಟು ಟೈಮ್ ತಗೋತದಮ್ಮ ಇದ್ ಮಾಡಕ್ಕೆ. ನೋಡಕ್ಕೂ ಅಷ್ಟೇ ಎಷ್ಟು ಚಂದಾಗ ಬಂದೈತೆ. ಹಾ, ಕಮಲು, ನೀನ್ ಬಿಟ್ರೆ ಯಾರು ಇಲ್ಲ ಬಿಡು ಈ ಆರತಿ ಮಾಡೋದ್ರಲ್ಲಿ. ಎಷ್ಟ್ ಚೆನ್ನಾಗ್ ಮಾಡಿದ್ಯಾ ಕಮಲು. ಈ ಸಲ ಆರತಿ ಮಾಡಿದ್ ನಾನಲ್ಲ ರೀ, ಎಲ್ಲ ಸರಿತಾನೆ. ನಮ್ ಸರಿತಾನೆ ಮಾಡಿದ್ದು ನೋಡ್ರಿ, ಎಷ್ಟ್ ಚೆನ್ನಾಗ್ ಮಾಡವಳೆ ಅಂತ. ಸರಿತಾನೆ? ನಮ್ ಸರಿತಾನೆ? ಹ್ಞೂ ಮವ, ನಾನೇ ಮಾಡಿದ್ದು. ಹೋದ್ಸಲಿ ಎಲ್ಲ ಅತ್ತೆ ಹೇಳ್ಕೊಟ್ಟಿದ್ರು ಹೆಂಗ್ ಮಾಡ್ಬೇಕು ಅಂತ. ಅದು ನೋಡ್ಕೊಂಡಿದ್ದೆ. ಈ ಸಲ ಬರ್ರಿ ಅತ್ತೆ ಸಹಾಯಕ್ಕೆ ಅಂದ್ರೆ, ಇಲ್ಲ ನೀನೇ ಮಾಡು ಅಂದ್ರು. ಅದಕ್ಕೆ ಇದೊಂದು ಪ್ರಯತ್ನ ಮಾಡಿದೆ. ನಿಮ್ ಮತ್ತೆ ಬಲ್ಬುದ್ವೇತಾನಮ್ಮ. ಇನ್ನೇನ್ ವಯಸ್ಸಾಯ್ತಲ್ಲ, ಎಲ್ಲ ಸೊಸೆಗೆ ಜವಾಬ್ದಾರಿ ವಹಿಸ್ಬೇಕು ಅಂತ ಎಲ್ಲ ಮಾಡ್ತಾವಳೆ ನೋಡು. ಅಕ್ಕ, ಎಷ್ಟು ಚೆನ್ನಾಗ್ ಮಾಡಿದ್ಯಾ ಕಣಕ್ಕ ನೀನು. ಸರಿತಕ್ಕ, ನಿಜವಾಗ್ಲು ಎಷ್ಟು ಕಷ್ಟ ಆಯ್ತಲ್ವಾ ಈ ತರ ಆರತಿ ಮಾಡೋದು. ಚೆನ್ನಾಗ್ ಬಂದೈತಮ್ಮ. ಸಾಕ್ ಬಿಡಮ್ಮ, ಇಷ್ಟು ಮಾತ್ರ ಆರತಿ ಮಾಡ್ಬಿಟ್ರೆ ಅಯ್ಯೋ ಎಷ್ಟು ಸಂತೋಷ ಆಗ್ತಾ ಇತ್ತು ನನ್ಗೆ. ಕಮಲಕ್ಕ, ಬಲ್ ಚೆನ್ನಾಗ್ ಮಾಡಿದ್ಯಾ ಕಮಲಕ್ಕ. ಎಲ್ಲಾರು ಬಂದ್ರಾ? ಇವಾಗ ಹೇಳ್ಬಿಡ್ತೀನಿ ನೋಡ್ರಪ್ಪ. ಆರತಿ ಮಾಡಿದ್ದು ನಮ್ ಸರಿತಾ.
ನೋಡ್ರಿ ಎಷ್ಟ್ ಚೆನ್ನಾಗ್ ಮಾಡೋಳೆ ಅಂತ. ಏನು ಅತ್ಗೆನಾ? ಅತ್ಗೆ ಸೂಪರ್ ಆಗಿ ಮಾಡಿದಿರ ಅತ್ಗೆ. ಮೀನಾಕ್ಷಿ ನೋಡು ಅತ್ಗೆ ಎಷ್ಟ್ ಚೆನ್ನಾಗಿ ಆರತಿ ಮಾಡಿದಾರೆ ಅಂತ. ಅಕ್ಕ ನೀವೇ ಮಾಡಿದ್ದು ತುಂಬಾ ಚೆನ್ನಾಗಿದೆ. ಅಲ್ಲಕ್ಕ ನನ್ನ ಕರ್ದಿದ್ರೆ ನಾನು ನೋಡ್ಕೊಂತಿದ್ನಲ್ಲ ಹೆಂಗ್ ಮಾಡೋದು ಅಂತ. ಹ್ಮ್ ನೋಡ್ಕೊಡಿ ಅಂತ ಹೇಳು ಮೀನಾಕ್ಷಿ. ಇನ್ನೇನು ಇದೇ ಕೊನೆನಾ? ಈ ಸರಿ ಸರಿತಾ ಮಾಡೋಳೆ, ಮುಂದಿನ ಸಲಿಗೆ ಸರಿತಾ ಮತ್ತೆ ಮೀನಾಕ್ಷಿ ಇಬ್ರು ಸೇರ್ಕೊಂಡ್ ಮಾಡ್ತಾಳೆ. ಆಮೇಲೆ ಹಿಂಗೆ ಒಬ್ಬೊಬ್ರೆ ಕಲ್ತ್ಕೊಳ್ರಿ ಎಲ್ಲ. ತುಂಬಾ ಕಷ್ಟಪಟ್ಟಿರ್ಬೇಕಲ್ಲ ಸರಿತಕ್ಕ, ಎಷ್ಟ್ ಚೆನ್ನಾಗಿ ಮಾಡಿದೀರಾ. ತುಂಬಾ ಕಷ್ಟಪಟ್ಟಿದ್ದೀರಾ ಬಿಡ್ರಿ. ನೋಡಪ್ಪ ಕೃಷ್ಣ ಹೆಂಗ್ ಮಾಡೋಳೆ ನಿನ್ ಹೆಂಡತಿ, ಎಷ್ಟ್ ಚೆನ್ನಾಗ್ ಮಾಡೋಳೆ. ಚೆನ್ನಾಗ್ ಮಾಡಿದ್ಯಾ ಸರಿತಾ. ಅಮ್ಮನ ನಂತರ ನೀನೇ ನೋಡು ಇಷ್ಟ್ ಚೆನ್ನಾಗಿ ಆರತಿಗಳು ಮಾಡಿದ್ದು ನಮ್ಮ ಮನೇಲಿ. ಎಲ್ಲ ಅತ್ತೆ ಕಲ್ಸ್ಕೊಟ್ಟಿದ್ದು ರೀ. ಅತ್ತೆ ಕಲ್ಸ್ಕೊಟ್ಟಿಲ್ಲ ಇದೆಲ್ಲ ಅಂದಿದ್ರೆ ನಾನೆಲ್ ಮಾಡ್ತಿದ್ದೆ. ನನ್ಗಿದ್ರ ಬಗ್ಗೆ ಒಂಚೂರು ಗೊತ್ತೇ ಇರ್ಲಿಲ್ಲ. ಅತ್ತೆ 1-2 ವರ್ಷದಿಂದ ಕೂರಿಸ್ಕೊಂಡು ಈ ತರ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಕ್ಕೆ ಮಾಡಿದ್ದು. ಸರಿ ಆಯ್ತು, ಇನ್ನೇನು ಎಲ್ಲ ನೋಡಿದ್ರಲ್ಲ. ನಡ್ರಿ ಎಲ್ಲ ನಿಮ್ ಕೆಲ್ಸಗಳು ನೋಡ್ಕೊಳ್ರಿ. ಕೃಷ್ಣ ಮತ್ತೆ ಮನೋಜ, ಸರೋಜ ಏನೋ ಹೇಳ್ತಾ ಇದ್ಲು ಮೇಲ್ಗಡೆ ಏನೋ ಜಾಗ ಕಡಿಮೆ ಆಗ್ತೈತಿ ಚೆಕ್ ಮಾಡ್ಬೇಕು ಅಂತ. ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಗಪ್ಪ. ಏನಾನ ಹಂಗೆ ನನ್ನ ಕಡಿಮೆ ಆದ್ರೆ ಮನೆ ಮುಂದೆ ಪೆಂಡಲ್ ಹಾಕ್ಸ್ಬಿಡೋಣ. ನನಗೆ ನಾನು ಜಾಗ ತುಂಬಾ ಕಡಿಮೆ ಅನಿಸ್ತೈತಪ್ಪ ಕೃಷ್ಣ. ಬಾ ನೋಡ್ಕೊಂಡ್ ಬರೋಣ ಹಂಗೆ. ಹಂಗೆ ಮನೆ ಹಿಂದ್ಗಡೆ ನೋಡ್ಕೊಂಡ್ ಬರೋಗ್ರಪ್ಪ. ಅಲ್ಲಿ ಜಾಗ ಸಾಕಾ ಇಲ್ಲ ಇನ್ನೇನ ಮಾಡೋದೈತಾ ಅಂತ. ನೋಡಪ್ಪ ಇಷ್ಟೈತೆ ಸಾಕಾ ಇಲ್ಲ ಇನ್ನೊಂದೆರಡು ಟೇಬಲ್ ಹಾಕ್ಸೋಣ. ಅಲ್ಲ ಆ ಕಡೆ ಇನ್ನೊಂಚೂರು ಜಾಗ ಐತಲ್ಲಮ್ಮವ. 1 2 3 ಇನ್ನೊಂದ್ 3 ಟೇಬಲ್ ಬರ್ತವೆ ಈ ಕಡೆಗೆ. ಆ ಕಡೆ ಒಂದು 4 ಒಟ್ಟು 3 7 ಸಾಕು 7 ಟೇಬಲ್ ಬೀಳ್ತಾವಲ್ಲ ಇನ್ನೇನು. ಅದೇನಪ್ಪ. ಅಲ್ಲ ಆ ಕಡೆ ಇನ್ನ 2 ಹಾಕಿಸ್ಬಿಟ್ರೆ ಮತ್ತೆ ಅಲ್ಲಿ ಬರಕ್ ಹೋಗಕ್ಕೆ ತೊಂದರೆ ಆಗ್ತದೆ. ಇನ್ನು ಅಡ್ಗೆಗಳು ಮಾಡಿರೋವೆಲ್ಲ ಇಲ್ಲೇ ಇಕ್ಕೋಬೇಕಲ್ಲ. ಒಂದ್ ಕೆಲ್ಸ ಮಾಡ್ರಿ ಮಾಮ. ನೋಡ್ರಿ ಈ 3 ಟೇಬಲ್ ಜೊತೆಗೆ ಆ ಕಡೆ 2 ಟೇಬಲ್ ಅಣ್ಣ ಹೇಳ್ದಂಗೆ ಈ ಕಡೆ 1 ಟೇಬಲ್, ಈ ಕಡೆ 2 ಟೇಬಲ್ ಜೋಡ್ಸಿಡ್ರಿ. ಅದ್ರ ಮೇಲೆ ಎಲ್ಲಾ ಊಟ ತಿಂಡಿಗಳೆಲ್ಲ ಇಟ್ಕೋಬಹುದು. ಅಷ್ಟೇ ಮನೋಜ. ಮಾವ ಹಂಗ್ ಮಾಡ್ರಿ ಮಾವ. ಈಗ ಮನೆ ಮುಂದೆ ಎಲ್ಲ ಇನ್ನೊಂದ್ಸಲಿ ಏನ್ ಬೇಡ, ಸಾಕಿಷ್ಟು ಹಾಕ್ಸಿರೋ ಪೆಂಡಾಲು ಮತ್ತೆ ಅದ್ರ ಕೆಳಗಡೆ ಕುತ್ಕೊಂಡು ಊಟ ಮಾಡಕ್ಕೆ ಸಾಕಿಷ್ಟು. ನೋಡಪ್ಪ ಸಿದ್ಧಾರ್ಥ, ಎಲ್ಲ ಒಂದು 30-35 ಜನ ಕುತ್ಕೊಂತಾರೆ ಅಷ್ಟೇನಪ್ಪ ಒಂದೊತ್ತಿಗೆ. ಆಮೇಲೆ ಜನ ಬರ್ತಾ ಇದ್ದಂಗೆಲ್ಲ ಕೂರ್ಸೋದು ಸರೋಗಲ್ವಾ. ಸಾಕಲ್ಲ ಏನಣ್ಣ. ಅಲ್ಲ ಯಾಕೆ ಹಂಗ ಹೇಳ್ತಾ ಇದ್ರು ಅತ್ತೆ ಸರೋಗಲ್ಲ ಅಂತ. ಇಷ್ಟು ಜಾಗ ಐತಲ್ಲ ಸಾಕ್ ಹೇಳ್ರಿ. ಇನ್ನೇನು ನೀವೆಲ್ಲ ಹೇಳಿದ್ಮೇಲೆ ಆಯ್ತಪ್ಪ. ಸಾಕ್ ಬಿಡ್ರಿ ಹಂಗಾದ್ರೆ. ಮತ್ ಪೆಂಡಲ್ ಏನ್ ಹಾಕ್ಸೋದ್ ಬೇಡ ಅಲ್ಲ ಮನೆಗೆ ಆ ಕಡೆಗೆ. ಬೇಡ ಮಾಮ, ಏನ್ ಬೇಡ ಹೇಳ್ರಿ. ಅನಿಲ್ಲ ಏನ ನೀನ ಎಲ್ಲಂದ್ರ ಅಲ್ಲೇ ಆಟ ಆಡ್ತಾ ಇದೆಯಲ್ಲ. ನೋಡಿ ಇಲ್ಲಿಗೆಲ್ಲ ಬರಬಾರ್ದು ನಡಿ. ಕತ್ಲಾಗ್ತೈತಿ ಏನ. ಬೇಡಪ್ಪ ನಡಿ ಕೆಳಗಡೆ ನಡಿ. ಹೌದು ನೀನು ನೋಡ್ದ ಅಮ್ಮ ಎಷ್ಟ್ ಚೆನ್ನಾಗಿ ಆರತಿ ಮಾಡೈತೆ ನೋಡೋಗು. ಇಲ್ಲ ಈ ಸಲಿ ಅಮ್ಮ ಮಾಡೈತೆ ನೋಡೋಗು. ಎಷ್ಟ್ ಚೆನ್ನಾಗಿ ಮಾಡೈತು ಅದಕ್ಕೆ ನೋಡೋಗು. ನೋಡು ನಿಮ್ಮಮ್ಮ ಹೆಂಗ್ ಮಾಡೋಳೆ, ಎಷ್ಟ್ ಚೆನ್ನಾಗಿ ಮಾಡೋಳೆ ಅಂತ. ಬೇಬಿನ್ ಕರಿ, ಬೇಬಿಗೂ ತೋರ್ಸೋಣ. ಬೇಬಿ ನೋಡು ಆರ್ತಿ ಎಷ್ಟ್ ಚೆನ್ನಾಗಿ ಕಾಣಿಸ್ತೈತಲ್ಲ. ಚೆನ್ನಾಗೈತೆ ಆರ್ತಿ. ಬೇಬಿ ಮುಟ್ಬಾರ್ದಮ್ಮ. ಚಾಮಿ ಅದು ಮುಟ್ಬಾರ್ದು. ಹಿಂದಕ್ಕೆ ಹೋಗು. ಇದು ನಾನು ಎತ್ಕೊಂಬೋದಾ? ಇದು ನೀನ್ ಇನ್ನ ದೊಡ್ಡೋಳಾಗ್ತಿಯಲ್ಲ ಆವಾಗ ಎತ್ಕೊಳ್ಬಹುದು. ಇವಾಗ ಮುಟ್ಬಾರ್ದು ಆಯ್ತಾ. ಬಾ ಈ ಕಡೆ ಬಾ ಮಗ. ನಮಸ್ತೆ ಗೆಳೆಯರೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮೇಲ್ಗಡೆ ಹೈಪ್ ಅಂತ ಇರುತ್ತೆ, ಹೈಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಧನ್ಯವಾದಗಳು.